ಮೇಲೆ ಕಣ್ಣು ಹಾಕಿ ನಮ್ಮ ಬಾಳನ್ನೇ ಹಾಳು ಮಾಡಿದ ಆ ನರಸಿಂಹಗೌಡ, ಆ ಮಯೂರ್ ವರ್ಮ ಇವರನ್ನ ನೀನು ಕಣ್ತೆರೆದು ನೋಡ್ಲಾರಿಯ ದೇವ. ಆ ನರಸಿಂಹಗೌಡ ಮಯೂರ್ ವರ್ಮ ಇಬ್ರು ಸೇರಿ ಮದಗಜನ ತಂಗಿ ಅನನ್ಯಳ ಶೀಲವನ್ನೇ ಹಾಳು ಮಾಡಿದ, ನನ್ನ ಮನೆತನವನ್ನ ಸುಟ್ಟು ಹಾಕಿದ. ತಂದೆ ಬಸವೇಶ್ವರ, ಹೀಗಾದ್ರೂ ಮಾಡಿ ಅನನ್ಯಳನ ಕೊಂದ ವಿಷಯವನ್ನ ಮದಗಜನ ಮುಂದೆ ನಾನು ಹೇಳಲೇಬೇಕು. ಹೌದು, ಎಲ್ಲ ವಿಷಯವನ್ನ ಇವತ್ತು ಹೇಳಿದ್ರಾಯ್ತು. ದೇವ ಬಸವೇಶ್ವರ, ಆ ನರಸಿಂಹಗೌಡ ಅಂತ ದುಷ್ಟರನ್ನ ಶಿಕ್ಷಿಸಿ ನಮ್ಮಂತ ಬಡವರನ್ನ ರಕ್ಷಿಸು ದೇವ, ರಕ್ಷಿಸು. ಏನು ಸುಮತಿ, ಒಬ್ಳೇ ನಿಂತು ಏನೋ ವಿಚಾರ ಮಾಡುತ್ತಿರುವೆ. ಹೇಗೆ ನಡೆಯುತ್ತದೆ ನಿಂದು ಮತ್ತು ಸತ್ಯವಂತನ ದಾಂಪತ್ಯ ಜೀವನ? ಮದುವೆಯಾದ ಮೊದಲನೇ ರಾತ್ರಿ ಮಲ್ಲಿಗೆ ಹೂವಿನ ಮೇಲೆ ಸುಖಮವಾಗಿ ಮಲಗಿರಬಹುದಲ್ಲವೇ? ಸಾವುಕಾರ, ಅದನ್ನ ಕೇಳಕ್ಕೆ ನೀನ್ ಯಾರು? ಸುಮತಿ, ಕೈಯಲ್ಲಿರುವ ಮಲ್ಲಿಗೆ ಹೂವನ್ನು ನಿನ್ನ ಮುಡಿಗೆ ಮುಡಿಸಿ ನಿನ್ನ ಜೊತೆ ಪಲ್ಲಂಗದ ಮೇಲೆ ಪ್ರೇಮದಾಟ ಆಡಬೇಕೆಂದು ಕನಸನ್ನು ಕಟ್ಟಿಕೊಂಡು ಆರಿ ಬಂದ ಈ ನರಸಿಂಹಗೌಡನಿಗೆ ತೋರಿಸುವ ಸ್ವರ್ಗ. ಎಲ್ಲೋ ನಾಯಿ ಹಂತವನೇ, ಹೆಣ್ಣು ಮನಸ್ಸು ಮಾಡಿದ್ರೆ ನಿನ್ನ ಪ್ರಾಣ ತೆಗೆಯಲು ಹೇಸುವವಳಲ್ಲ. ಇದನ್ನ ಅರಿತುಕೊಂಡು ನನ್ನ ಗಂಡ ನನ್ನ ಮೈದುನ ಬರುವುದರೊಳಗಾಗಿ ಇಲ್ಲಿಂದ ಹೊರಟು ಹೋಗು. ಇಲ್ಲದೆ ಹೋಗಿದ್ರೆ ನಿನ್ನನ್ನ ಕಡಿದು ಹೆಡಿಗೆ ತುಂಬುತ್ತಾರೆ. ಆ ತಿಳುವಳಿಕೆಯನ್ನ ತಿಳಿದುಕೋ. ತಿಳುವಳಿಕೆ ಸುಮತಿ, ನಿನ್ನಿಂದ ತಿಳುವಳಿಕೆ ತಿಳ್ಕೊಳ್ಳಷ್ಟು ನಾನೇನು ಹುಚ್ಚನಲ್ಲ. ನಿನ್ನದು ಇನ್ನು ಹರೆಯದ ವಯಸ್ಸು, ನಂದು ಹರೆಯದ ವಯಸ್ಸು. ನೀನು ಮನಸ್ಸು ಮಾಡಿ ಬರೀ ನನ್ನ ಜೊತೆ 5 ನಿಮಿಷ ನನ್ನ ಮಗ್ಗಲಲ್ಲಿ ಮಲಗಿ ಸುಖವನ್ನು ಕೊಡಬಾ. ಎಲ್ಲೋ ನಯವಂಚಕ, ನನ್ನ ಗಂಡ ನನ್ನ ಪಾಲಿನ ದೇವರು. ಈ ದೇಹದ ಸುಖ ಯಾವತ್ತಿದ್ರೂ ನನ್ನ ಗಂಡನಿಗೆ ಮಾತ್ರ. ಗಂಡ ಲೇ ಸುಮತಿ, ನಿನ್ನ ಗಂಡ ಒಂದು ಮಗುವನ್ನು ಹುಟ್ಟಿಸಿದ ಷಂಡ. ಅವನಿಗೆ ಮೈಸುಖವನ್ನು ನೀಡಿದರೆ ಏನು ಪ್ರಯೋಜನ ಇಲ್ಲ. ನಿನ್ನದು ಇನ್ನು 15 ವಯಸ್ಸು, ನಂದು ಹರೆಯದ ವಯಸ್ಸು. ಯಾಕೆ ಜೀವನ ಮಾಡ್ಕೋತ್ಯಾ? ಬಾ, ಎಂಜಾಯ್ ಮಾಡೋಣ. ದೂರ ಸದ್ದು ನಿಂತು ಮಾತನಾಡೋ ರಾಕ್ಷಸ, ನಿನ್ನಂತವನ ಜೊತೆ ಎಂಜಾಯ್ ಮಾಡೋದಕ್ಕೆ ನಾನೇನು ಕ್ಲಬ್ ನಲ್ಲಿ ಡ್ಯಾನ್ಸ್ ಮಾಡುವ ಕ್ಲಬ್ ಡ್ಯಾನ್ಸರ್ ಅಲ್ವೋ? ಮಾನವಂತರ ಮನೆತನದ ಸೊಸೆ ನಾನು. ಮಾನವತರದ ಸೊಸೆ? ಲೇ ಸುಮತಿ, ನಿನ್ನಂತ ಮಾನವತರ ಸೊಸೆ ಅಂದರೆ ಬಗ್ಗೆ ಸ್ವಚ್ಛವಾಗಿ ಬಿಚ್ಚಿ ಹೇಳುತ್ತೇನೆ, ಕೇಳು. ಗಂಡ ಮನೆಯಲ್ಲಿಲ್ಲವೆಂದು ಮಿಂಡನಿಗೆ ವಿಡಿಯೋ ಕಾಲ್ ಮಾಡಿ ಗಂಡ ಮನೆಯಲ್ಲಿಲ್ಲ ಬೇಗನೆ ಬಾ ಎಂದು ಬಟ್ಟೆ ಬಿಚ್ಚಿಕೊಂಡು ನಿನ್ನಂತ ಪಲ್ಲಂಗದ ಮೇಲೆ ಒಳ್ಳಾಡುವ ಆಧಾರದ ಸುಳ್ಳೆರಷ್ಟಿಲ್ಲ ಈ ನಿನ್ನ ಮಾನವತರ ಮನೆತನದಲ್ಲಿ. ದೇವಸ್ಥಾನಕ್ಕೆ ಹೋಗುತ್ತೇನೆಂದು ಹೋಗಿ ಅತ್ತೆ ಮಾವನಿಗೂ ಹೇಳಿ ಪರಸ ಸೀಸೆ ಆಡಿ ಬರುವ ಆದರ ಸುಳ್ಳೆರಷ್ಟಿಲ್ಲ ಈ ನಿನ್ನ ಈ ಸಮಾಜದಲ್ಲಿ. ನೋಡು ಸುಮತಿ, ನಿನ್ನಂತ ಸೊಸೆಯಂದರ ಬಗ್ಗೆ ಹೇಳುತ್ತಾ ನಿಂತರೆ ಒತ್ತು ಮುನಿಗಿ ಹೋಗುತ್ತದೆ. ನೀನು ಬಂದು ನನ್ನ ಕಾಮದನ್ನು ತಣಿಸಿ
ಮಾನವತರ ನಟನೆ ಮಾಡುವ. ಎಲ್ಲೋ ದುರಾತ್ಮ, ಪ್ರತಿಯೊಂದು ಹೆಣ್ಣು ನೀನು ತಿಳಿದುಕೊಂಡ ಹಾಗೆ ಇರುವುದಿಲ್ಲವೋ? ಗಂಡನೇ ದೇವರು ಅಂದ ನಿತ್ಯ ಅವನ ಪಾದ ಪೂಜೆ ಮಾಡುವ ಗಲತೆಯರಷ್ಟಿದ್ದಾರೆ ಈ ಭೂಮಿ ಮೇಲೆ. ಅಂಥದ್ರಲ್ಲಿ ಎಲುಬಿಲ್ಲದ ನಾಲಿಗಿದೆ ಅಂತ ಬಾಯಿಗೆ ಬಂದಂತೆ ಮಾತಾಡಿದ್ದೆ. ಆದ್ರೆ ನಿನ್ನ ತಂಗಿ ಬಾಯ್ನ, ನನ್ನ ತಂಗಿ ಒಂದು ಪವಿತ್ರವಾದ ಒಂದು ಹೆಣ್ಣು. ಅಂತವಳಿಗೆ ಸೆರಗಾಸಿ ನಟನೆ ಮಾಡುವಂತ ನಿನ್ನ ವಲಸ ಬಾಯಿಂದ ಉಚ್ಚರಿಸಿದಲ್ಲ, ಮುಗೀತು ನಿನ್ನ ಶೀಲದ ಕತೆ. ಸಂಪ್ರೂರ್ತಿ ಇವತ್ತಿನ ದಿನ ನನಗಾಯ್ತು. ಸಂಪ್ರೂರ್ತಿ ಸತ್ಯವಂತ, ಕೆಲವು ದಿನಗಳಿಂದ ನನ್ನ ಕೈಯಿಂದ ಇವಳನ್ನು ಕಾಪಾಡಿ ಮದುವೆ ಆದೆ. ಇವತ್ತು ನಿನ್ನ ಹೆಂಡತಿಯ ಶೀಲದ ಬುತ್ತಿಗೆಗೆ ಕೈ ಹಾಕಿ ನನ್ನ ಹೊಟ್ಟಿ ತುಂಬುವವರಿಗೆ ಸವಿದು ಬಿಟ್ಟೆ. ನಿನ್ನ ಹೆಂಡತಿಯ ಶೀಲವಡೆ ಕೊನೆಗೂ ನನ್ನ ಬಾಳನ್ನೇ ಹಾಳು ಮಾಡಿಬಿಟ್ಟಿಯಲ್ಲೋ. ಇಂದಾದ್ರೂ ಸಮಾಧಾನವಾಯ್ತು ನಿನ್ನ ಮನಸ್ಸಿಗೆ? ಇನ್ನು ಮೇಲಾದ್ರೂ ನನ್ನ ಗಂಡನನ್ನ ಬಿಟ್ಟು ಬಿಡು. ಈ ಗರತಿಯ ಮರಗು ಹತ್ತಿ ನೀನು ಸಾಯುವರೆಗೂ ಕೊರಗೆ ಕೊರಗೆ ಸಾಯ್ಬೇಕು ಅಂತ ದೇವರಲ್ಲಿ ಬೇಡಿಕೊಳ್ಳುವ ಬೇಡಿಕೆ ಇದು. ಬೇಡಿಕೆ ಲೇ ಸುಮತಿ, ನೀನು ಆ ದೇವರಲ್ಲಿ ಎಷ್ಟೇ ಬೇಡಿಕೊಂಡರೂ ಮರಗಿ ಮರಗಿ ಸಾಯಿಸಿತಿ ನನಗೆ ಬರುವುದಿಲ್ಲ. ಯಾಕಂದರೆ ನಾನು ಸಾವಿರಾರ ಕೋಟಿ ಆಸ್ತಿಯ ಒಡೆಯ ಇದ್ದೇನೆ. ಕೆಲವು ಮನೆ ಮೂರ್ಖ, ನೀನು ಮಾಡಿರುವ ಕೆಟ್ಟ ಕೆಲಸ ಒಂದ ಎರಡ. ಮದಗಜನ ತಂಗಿ ಅನನ್ಯ ಶೀಲವನ್ನೇ ಹಾಳು ಮಾಡಿದೆ. ನಮ್ಮ ಮನೆಯನ್ನ ಸುಟ್ಟು ಬೂದಿ ಮಾಡಿದೆ. ನಿನ್ನಂತವನನ್ನ ಸುಮ್ಮನೆ ಬಿಡ್ತಾರೇನೋ? ನಿನ್ನನ್ನ ಆ ಮಯೂರವರ್ಮನನ್ನ ಅಂತ್ಯ ಕಾಣಿಸುವುದಕ್ಕಾಗಿ ರಣ ಬೇಟೆಗಾರರಾಗಿ ಸಜ್ಜಾಗಿ ನಿಂತಿದ್ದಾರೆ ನನ್ನ ಮೈದುನರು. ನಾನೇ ಮುಂದೆ ನಿಂತು ನಿನ್ನ ಅಂತ್ಯ ಕಾಣಿಸದೆ ಹೋದ್ರೆ ನಾನು ಸತ್ಯವಂತನ ಸತಿ ಸುಮತಿನೇ ಅಲ್ಲ. ಅವರು ಬರುವುದರ ಒಳಗಾಗಿ ನೀನು ಬದುಕಿದ್ರ ತಾನೇ ಮುಗೀತು ನಿನ್ನ ಕಥೆ.
ಅಣ್ಣ ಅತ್ತಿಗೆ ಇಲ್ಲಿ ಅತ್ತಿಗೆಮ್ಮ ಕಾಣ್ತಾ ಇಲ್ವಲ್ಲ? ಅಯ್ಯೋ ಏನಾಯ್ತಮ್ಮ? ಅತ್ತಿಗೆಮ್ಮ ಯಾಕೆ ಏನಾಯ್ತು? ಯಾಕೆ ಈ ರೀತಿ ಮಲಗಿರುವೆ? ಹೇಳಮ್ಮ ಹೇಳು. ಮೈದುನ, ನನ್ನ ಜೀವನವೇ ಹಾಳಾಗಿ ಹೋಯ್ತಪ್ಪ. ಈ ನಿನ್ನ ಅತ್ತಿಗೆ ಇನ್ನ ಮೇಲೆ ಬದುಕುಳಿಯಲಾರಪ್ಪ. ನನ್ನನ್ನ ಮರ್ತು ಬಿಡು ಮೈದುನ, ಮರ್ತು ಬಿಡು. ಏನವ್ವ ತಾಯಿ, ಯಾಕೆ ಈ ರೀತಿ ಮಾತನಾಡುತ್ತಿರುವೆ? ಮೈದುನ, ನನ್ನ ಶೀಲವನ್ನೇ ಹಾಳು ಮಾಡಿದ್ದ ಆ ಪಾಪಿ ಯಾರಮ್ಮ? ಅದ್ಯಮ್ಮ ಯಾರಮ್ಮ? ಯಾರಮ್ಮ? ಆ ಕೆಟ್ಟ ಸೂಳೆ ಮಕ್ಕಳು ಅವರು ಅವರು ಅವರ ತಾಯಿಯಲ್ಲಿ ಗರ್ಭದಲ್ಲಿ ಅಡಗಿಕೊಳ್ತಾರೋ ಸರಿ, ಅವರನ್ನು ದರದರನ ಎಳೆದುಕೊಂಡು ಬಂದು ಅವರ ಕರಳನ್ನೇ ಹರಿದು ನಿಮ್ಮ ಹಣೆಗೆ ಸಿಂಧೂರವಾಗಿ ಹಚ್ಚುತ್ತೇನೆ. ಹೇಳಮ್ಮ, ಬೇಗ ಹೇಳು. ಮೈದುನ, ಇಷ್ಟಕ್ಕೆಲ್ಲ ಕಾರಣ ಅವನೇ. ಅಮ್ಮ, ಅಯ್ಯೋ ಅತ್ಯಮ್ಮ, ಹುಟ್ಟಿದಾಗಿನಿಂದ ತಾಯಿಯ ಪ್ರೀತಿಯನ್ನು ಕಾಣದ ನನ್ನ ತಮ್ಮನಿಗೆ ತಾಯಿಯ ಪ್ರೀತಿಯನ್ನು ಕೊಟ್ಟೆ. ನನ್ನ ಮನೆಗೆ ಬಂದು 2 ದಿನವಾದರೂ ನನ್ನ ಸ್ವಂತ ಮಗನ ಹಾಗೆ ನೋಡಿಕೊಂಡೆ. ಇನ್ಯಾರಮ್ಮ ನನ್ನ ಮತ್ತು ನನ್ನ ತಮ್ಮನನ್ನು ನೋಡಿಕೊಳ್ಳುವರು? ಯಾರಮ್ಮ? ಹೇಳಮ್ಮ ತಾಯಿ, ಬೇಗ ಹೇಳು. ಅಣ್ಣ, ಯಾಕಣ್ಣ ಅಳುತ್ತಿರುವೆ? ಅತ್ತಿಗೆಗೆ ಏನಾಗಿದೆ? ಏನಂತ ಹೇಳಲಿ ತಮ್ಮ, ಏನಂತ ಹೇಳಲಿಯಪ್ಪ? ಯಾರೋ ಪಾಪಿ ನನ್ನ ಮಕ್ಕಳು ನಮ್ಮ ಅತ್ತಿಗೆ ಶೀಲವನ್ನು ಹಾಳು ಮಾಡಿ ಅವಳಿಗೆ ಗುಂಡಾಕಿ ಹೋಗಿದ್ದಾರೆ ಅಪ್ಪ, ಗುಂಡಾಕಿ ಹೋಗಿದ್ದಾರೆ. ಯಾರೋ ನೀನು? ಹಲಕರ್ ಸೂಳೆ ಮಗನೇ, ದೇವತೆ ಅಂತಿರುವ ನನ್ನ ತಾಯಿಯ ರೂಪದ ಅತ್ತಿಗೆ ಹೆಣ್ಣು ಶೀಲ ಗೆಳಿಸಿಕೊಂಡು ಹಾಕಿದೆಯಾ? ಲುಚ್ಚ ಸೂಳೆ ಮಗನೇ! ನಿನ್ನನ್ನು ಹುಡುಕಿ ಇದೇ ನನ್ನ ಕೊನೆಯಿಂದ ಕತ್ತರಿಸಿದಾಗಲೇ ನನ್ನ ಸೇಡು ನಂದಿ ಹೋಗುವುದು. ಅತ್ತಿಗೆಂಬ ನಿನ್ನ ಪ್ರೀತಿಯ ಕಂದ ನಿನ್ನ ಮೈದುನ ಮಗದೀರ ಬಂದಿದ್ದಾನೆ. ಎದ್ದು ಮಾತನಾಡಮ್ಮ, ಎದ್ದು ಮಾತನಾಡು. ಯಾಕೆ ಮಲಗಿದಾಳೆ ನಿಮ್ಮ ಅತ್ತಿಗೆ? ಮೈಯಲ್ಲಿ ಹುಷಾರಿಲ್ಲವನು? ಅಣ್ಣ, ಏನಂತ ಹೇಳಲಿ ಅಣ್ಣ, ಏನಂತ ಹೇಳಲಿ? ಅತ್ತಿಗೆಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋದಳಮ್ಮ, ನಮ್ಮನ್ನೆಲ್ಲ ಬಿಟ್ಟು ಹೋದಳು. ಏನು ಹೇಳ್ತೀರ ತಮ್ಮ?
ಅತ್ತಿಗೆ ಅಣ್ಣ ಅಣ್ಣ ಹೌದಣ್ಣ, ನಮ್ಮ ಅತ್ತಿಗೆಯನ್ನು ಯಾರೋ ಪಾಪಿ ನನ್ನ ಮಕ್ಕಳು ಶೀಲವನ್ನು ಹಾಳು ಮಾಡಿ ಎಲೆಗೆ ಗುಂಡು ಹಾಕಿ ಹೋಗಿದ್ದಾರೆ ತಮ್ಮ, ಗುಂಡು ಹಾಕಿ ಹೋಗಿದ್ದಾರೆ. ಅಯ್ಯೋ ದೇವರೇ, ಸುಮತಿ ನನ್ನ ಕೈ ಹಿಡಿದು ಸತ್ಪತಿ ತುಳಿತೇನೆ ಅಂದು ನಿನ್ನ ಪ್ರೀತಿಯ ಗಂಡನ ಮುಖ ಒಮ್ಮೆ ನೋಡಿ ಅದು ಬಾ ಸುಮತಿ, ಅದು ನೋಡು ಬಾ. ನಮ್ಮನ್ನೆಲ್ಲ ಒಂಟಿ ಮಾಡಿ ನಿನಗಾಗ ಹೋಗುವ ಮನಸ್ಸು ಹೇಗೆ ಬಂತು ಸುಮತಿ? ತಾಯಿ ದುರ್ಗಾ ಮಾತೆ, ನಮ್ಮ ಮುದ್ದಿನ ಹೆಂಡತಿ ನಮ್ಮನ್ನೆಲ್ಲ ಬಿಟ್ಟು ಮರಳಿ ಬಾರದೂರಿಗೆ ಹೋದಳು. ಅಣ್ಣ, ಮನೆಗೆ ಹಿರಿಯ ಅಣ್ಣನಾದ, ಸಮಾಧಾನ ಮಾಡಿಕೊಳ್ಳಣ್ಣ, ಸಮಾಧಾನ ಮಾಡಿಕೊ. ಮನೆಗೆ ಹಿರಿಯ ಅಣ್ಣನಾದ ನೀನೇ ಹೀಗೆ ಹೇಳುತ್ತಾ ನಿಂತರೆ ನಾವು ಚಿಕ್ಕವರಾಗಿ ಏನು ಮಾಡಬೇಕಣ್ಣ? ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಅಪ್ಪ, ಹೇಗೆ ಸಮಾಧಾನ ಮಾಡ್ಕೊಳ್ಳಿ? 100 ವರ್ಷ ನನ್ನ ಜೋಡಿ ಬಾಳುತ್ತೇನೆ ಅಂದು ಅರ್ಧದಲ್ಲಿ ಕೈ ಕೊಟ್ಟು ಹೋದಳು ಸುಮತಿ. ನನ್ನ ಪ್ರಾಣಕ್ಕಿಂತ ನಿನ್ನ ಹೆಚ್ಚಾಗಿ ಪ್ರೀತಿಸುತ್ತಿದ್ದೆ. ನಮ್ಮನ್ನೆಲ್ಲ ದುಃಖದ ಮಡಿನಲ್ಲಿ ಹಾಕಿ ನಿನಗೊಬ್ಬರಿಗೆ ಹೋಗುವ ಮನಸ್ಸು ಹೇಗೂ ಬಂತು ಸುಮತಿ, ಹೇಗೂ ಬಂತು? ಅಣ್ಣ, ನನ್ನ ಅತ್ತಿಗೆ ಈ ಸ್ಥಿತಿಗೆ ಕಾರಣವಾದವರನ್ನು, ಆ ಕಿರಾತಕ ನನ್ನ ಮಗನನ್ನು ದರದರನ ಎಳೆದು ತಂದು ನಿನ್ನ ಪಾದಕ್ಕೆ ಹಾಕುತ್ತೇನೆ. ನಿಲ್ಲು ಮೊದಲ ಜಾನ್, ನಿಲ್ಲು. ಈಗ ಮಾಡಬೇಕಾದ ಕಾರ್ಯ ಹೀಗೆ ಮಾಡೋಣ, ನಂತರ ಅವ್ರನ್ನ ಹುಡುಕೋಣ. ಆಯ್ತಣ್ಣ. ಅಜ್ಜಮ್ಮ ಕಣ್ಣಿಗೆ
ಮಗಧೀರ ಲೇ ಮಗಧೀರ, ನನ್ನ ಪ್ರೇಮದಾಟಕ್ಕೆ ಭಂಗ ಮಾಡಿದ ನಿನ್ನನ್ನು ಮಟಾಸ್ ಮಾಡದಿದ್ದರೆ ನನ್ನ ಹೆಸರು ಮಯೂರವರ್ಮನೇ ನೈ. ಲೇ ನರಸಿಂಹ, ನಿನ್ನ ತಂಗಿಯನ್ನು ನೋಡಿದರೆ ನನ್ನ ಮೈಯಲ್ಲಿ ಒಂಥರ ರೋಮಾಂಚವಾಗುತ್ತದೆ. ಸ್ವಾತಿಯನ್ನು ಮದುವೆಯಾಗಿ ಮಂಚವೇರಿಕೊಂಡ ಆಸೆಗೆ ಭಂಗ ತಂದ ಯೋಗ ನನ್ನ ಮಗ ಮಗಧೀರ ನನ್ನ ಸುಟ್ಟು ಬಿಸಾಕಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಶಾಂತಿ ಶಾಂತಿ. ಏನ್ರಿ ಸೌಕರ ನಾ ಡ್ಯಾನ್ಸ್ ಮಾಡಿದಂಗೆ ಭಾಳ ಇಷ್ಟ ಆತ್ರಿ. ವಾವ್, ಜಬರ್ದಸ್ತ್ ಕಂಠ, ಏನು ಜಬರ್ದಸ್ತ್ ಆಡಿದೆ. ನನಗೆ ಕಿವಿಗೆ ಇಂಪಾಗುವಾಗೆ ನೀನು ಏನು ಬೇಕು ಬಾಲ, ನಾನು ಕೇಳಿದನ್ನು ನಾನು ಕೊಡಬಲ್ಲೆ. ಏನ್ ಮಾತಾಡತ್ರಿ ಸೌಕರ ನೀವು? ನೀನು ಆಡಿದ ಹಾಡು ಅಷ್ಟೇ ಅಲ್ಲ, ನಿನ್ನ ಶ್ರದ್ಧವಾದ ಮೈಕಟ್ಟ ಕೂಡ ನನಗೆ ತುಂಬಾ ಇಷ್ಟವಾಯ್ತು. ಸೌಕರ ನಾ ಯಾರಂದ ತಿಳಿದು ಮಾತಾಡತ್ತೀರಿ ಏನ್ರಿ? ನಿಮ್ ಕೈ ಕೆಲಸ ಮಾಡ್ತಾರ ಗುಮಾಸ್ತವನ್ ಮಗಳ್ರಿ ನಾನು. ಏನೇ ನೀನು ಗುಮಾಸ್ತನ ಮಗಳಾದರೇನು, ಎಲ್ಲ ಕುಬೇರನ ಮಗಳಾದರೇನು, ನನಗೇನು ನಿನ್ನ ಆನಂದ ಸುಖವನ್ನು ನಾನು ಸಮೇಲೇಬೇಕು. ಬಾರಲೇ ಬಾ ಸೌಕರ ತಡೀರಿ ತಡೀರಿ, ಅವಸರ ಮಾಡಬೇಡ್ರಿ. ನಾ ಇನ್ನು ಸಣ್ಣಕದೇನ್ರಿ, ಅಷ್ಟು ಮುಖ್ಯ ಒಬ್ಬಕ್ಕೆ ಮಗಳದೇನ್ರಿ. ಹಾಗಾದರೆ ನನ್ನ ಮನಸ್ಸು ತರುವ ಹಾಗೆ ಒಂದು ಹಾಡನ್ನು ಹಾಡಿ ಡ್ಯಾನ್ಸ್ ಮಾಡು, ಆಮೇಲೆ ಬಿಡುತ್ತೇನೆ. ಇದ್ಯಾದ್ಲಿ ಕುಡ್ ನಿಷೇಧ ಮಾತಾಡತೈತಿ. ನಂದೊಂದು ಡ್ಯಾನ್ಸ್ ಮಾಡೋದು ನಂದೇನ್ ಕಿತ್ತೋಗುತ್ತ, ಡ್ಯಾನ್ಸ್ ಮಾಡ್ತೀನ ಬರ್ರಿ ಸೌಕರ, ಡ್ಯಾನ್ಸ್ ಮಾಡ್ಬೇಕಲ್ಲ. ಮಾಡಲೇಬೇಕು ಅಂತ ತಾನೇ ಈ ಪ್ರವೇಶಕ್ಕೆ ನಾನು ಕರೆಸಿದ್ದು, ಮಾಡ್ಲೇ ಹೋಗು. ಸಮಾಧಾನ ಸಮಾಧಾನ. ಸೌಕರ ಮುಂದೆ ಬರ್ರಿ, ಸಂತೋಷ ಆತೇನಿಲ್ರಿ ಈಗರ? ಸಂತೋಷ ಹೀಗಾಗಿತ್ತು ಈ ಮಯೂರವರ ಮನೆಗೆ ಸಂತೋಷ. ನಮಸ್ಕಾರ ರೀ ದನಿಯಾರ. ನಮಸ್ಕಾರ ಬಾಶೆಟ್ಟಿ. ಯವ್ವ ಮಗಳ, ನನ್ನ ಅಪ್ರಂಜಿ ನೀನೇನ್ ಇಲ್ಲಿ? ಯಪ್ಪ ನಿಂದು ಬರ್ತಡೇ ಇತ್ತಲ್ಲ, ಅದಕ್ಕೆ ನಿನ್ನ ಕರ್ಕೊಂಡು ಹೋಗಕ್ ಬಂದಿದ್ದು. ಸೆಟಿ, ನನಗೆ ಒಂದು ಮುಖ್ಯವಾದ ಕೆಲಸ ಇದೆ, ನಾನು ಹೋಗಿ ಬರುತ್ತೇನೆ. ಗುಡ್ ಬೈ. ಯವ್ವ ಮಗಳ, ಎದಕ್ ಕಳಾಕತ್ತಿ ಹೇಳುವಾ? ನಿಮ್ ಸೌಕರ್ಯದಲ್ಲ ಕುರ್ಸಿ ಅಲ್ಲ, ಹಳೆ ಕುರ್ಸಿ ಅಲ್ಲ, ನನ್ನ ರೇಪ್ ಮಾಡ್ತೀನಿ ಅಂದ. ಅದಕ್ಕ ಒಂದ್ ಡ್ಯಾನ್ಸ್ ಮಾಡ್ಲಿಕ್ಕೆ ಶೀಲ ಹರಿತೀನಿ ಅಂದ, ಅದಕ್ಕೆ ನಾ ಒಂದ್ ಡ್ಯಾನ್ಸ್ ಮಾಡಿದೆಪ್ಪ. ನೀ ಅಳಾಕತ್ರ ನನಗೂ ಅಳು ಬರ್ತೈತಿ ಬೇ. ಎದಕ್ ಕಳಾಕತ್ತಿ ಹೇಳ? ಹೇಳಿದ್ನಲ್ಲ, ಗಜಮ ಮಾಡಕ್ ಕರ್ದ ನಾ ಒಳ್ಳೆನೆ ಒಂದ್ ಡ್ಯಾನ್ಸ್ ಮಾಡಿದೆ. ಸುಮ್ಮ ಬೇ ಯವ್ವ, ನೀ ಹತ್ರ ನನಗೂ ಅಳು ಬರ್ತೈತಿ. ಆಯ್ತಪ್ಪ, ಹೋಗೋಣ ಒಳಗ.
ಆಯ್ತ್ ನಡಿ ಹೋಗೋಣ ಟೈಮ್ ಆಕತಿ ಅವನ ನಾನ್ ಮಾಡಿ ಕಳಿಸ್ತೀನಿ ಬಾ ಯಪ್ಪ. ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳ ನಿನಗ